ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ವಿಚಾರದಲ್ಲಿ ಮೊದಲಿಗೆ ಮನೆಯ ಒಳಗಡೆಗೆ ಮೆಟ್ಟಿಲುಗಳು ಎಷ್ಟಿಡಬೇಕು ಎನ್ನುವುದರ ವಿಚಾರ ತಿಳಿದುಕೊಳ್ಳೋಣ. ಯಾಕೆ ಅಂತಂದರೆ ಸುಮಾರು ಜಾಗಗಳಲ್ಲಿ ನೋಡಿದ್ದೇವೆ, 2 ಮೆಟ್ಲು ಇರಬೇಕಾ, 4 ಮೆಟ್ಲು ಇರಬೇಕಾ, 1 ಇರಬೇಕಾ, 2 ಇರಬೇಕಾ ಅನ್ನೋದು ಗೊಂದಲ. ಯಾಕಂದರೆ ಸುಮಾರು ಜನಗಳಿಗೆ 2 ಮೆಟ್ಲು ಇದ್ದರೆ 3 ಮೆಟ್ಲು ಹಾಕ್ಸ್ತಾರೆ, 4 ಇದ್ದರೆ 3 ಮಾಡಿಸ್ತಾರೆ. ಈ ಗೊಂದಲದಲ್ಲಿ ಸುಮಾರು ಜನ ಇದ್ದಾರೆ. ಮೊದಲಿಗೆ ಏನಪ್ಪ ಅಂತಂದರೆ, 1 ಮೆಟ್ಲು ಇರ್ತಾನೆ ನಾವೇನು ಹಾಳಾಗೋಗಲ್ಲ, ಇಲ್ಲ 2 ಮೆಟ್ಲು ಹಾಕ್ತಾನೆ ನಾವು ಕುಬೇರರಾಗೋಗೋದಿಲ್ಲ, 3 ಮೆಟ್ಲು ಹಾಕ್ತಾನೆ ಏನೋ ಸಮಸ್ಯೆ ಬರೋದಿಲ್ಲ, 4 ಮೆಟ್ಲು ಹಾಕ್ತಾನೆ ಕೋಟಿಗಳೇನು ಬಂದ್ಬಿಡೋದಿಲ್ಲ. ಹೆಂಗೆ ಅಂತಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮನೆ ಒಳಗಡೆಗೆ ಬಲಗಾಲಿಡಬೇಕು ಅನ್ನೋ ಒಂದು ವಿಚಾರ, ಅದು ಹಿರಿಯರು ಅವತ್ತಿಂದ ಮಾಡ್ಕೊಂಬಂದಿರೋದು. ಮನೆ ಒಳಗಡೆಗೆ ಬಲಗಾಲಿಡಬೇಕು ಅನ್ನೋ ವಿಚಾರ. ಮನೆ ಒಳಗಡೆ ಬಲಗಾಲಿಟ್ರೆ ಏನೋ ತುಂಬ ಶ್ರೇಯಸ್ಸು ಅನ್ನೋದು ಒಂದು ನಂಬಿಕೆ. ಅದಲ್ಲದೆ ಮನುಷ್ಯನು ಯಾವುದೇ ಒಂದು ಜಾಗದಲ್ಲಿ ಎಲ್ಲೇ ಮೂವ್ ಆಗಬೇಕಾದ್ರೆ ಬಲಗಾಲನ್ನ ಮೊದಲಿಗೆ ಬಳಸ್ತಾನೆ. ಆದ್ದರಿಂದ ಬಲಗಾಲು ಇಡೋದು ತುಂಬ ಶ್ರೇಷ್ಠ ಮನೆ ಒಳಗಡೆಗೆ. ಆದ್ದರಿಂದ ನೀವು 2 ಮೆಟ್ಲು ಹಾಕಿದ್ರೆ ಮನೆ ಒಳಗಡೆಗೆ ಬಲಗಾಲು ಇಡ್ತೀರ. ಯಾವ ರೀತಿ ಅಂತಂದರೆ, ಮೊದಲಿಗೆ ನೀವು 1 ಮೆಟ್ಲಿಗೆ ಬಲಗಾಲು ಇಡ್ತೀರ, 2ನೇ ಮೆಟ್ಲಿಗೆ ಎಡಗಾಲು ಇಡ್ತೀರ, ಮತ್ತು ಮನೆ ಒಳಗಡೆ ಹೊಸಲಿನ ಒಳಗಡೆಗೆ ಬಲಗಾಲು ಇಡ್ತೀರ. ಇದೇ ವಿಚಾರ, ಇಷ್ಟೇ. ಹಾಗಾಗಿ 2 ಮೆಟ್ಲು ತುಂಬ ಉತ್ತಮ. ಅಥವಾ 4 ಮೆಟ್ಲು ಹಾಕ್ಬೋದು, 3 ಮೆಟ್ಲು ಹಾಕಬಾರ್ದು. 3 ಮೆಟ್ಲು ಹಾಕೋದ್ರಿಂದ ಮನೆ ಒಳಗಡೆಗೆ ಎಡಗಾಲು ಇಡ್ತೀರ. ಮೊದಲನೇ ಮೆಟ್ಟಿಲಿಗೆ ಬಲಗಾಲು, 2ನೇ ಮೆಟ್ಟಿಲಿಗೆ ಎಡಗಾಲು, 3ನೇ ಮೆಟ್ಟಿಲಿಗೆ ಬಲಗಾಲು, ಮನೆ ಒಳಗಡೆಗೆ ಎಡಗಾಲು ಇಡ್ತೀರ. ಆದ್ದರಿಂದ 4 ಮೆಟ್ಲು ಹಾಕಿದ್ರೆ ಬಲಗಾಲು ಇಡ್ತೀರ. ಇಷ್ಟೇ ವಿಚಾರ. ನೀವು 2 ಹಾಕಿ ಇಲ್ಲ 4 ಹಾಕಿ, ಆದ್ದರಿಂದ ನೀವು ಮನೆ ಒಳಗಡೆಗೆ ಬಲಗಾಲು ಇಡ್ತೀರ. ಇಷ್ಟೇ ವಿಚಾರ. ಅದು ಬಿಟ್ಟು ಬೇರೆ ಭಯ ಪಡೋ ಅವಶ್ಯಕತೆ ಇಲ್ಲ. 4 ಮೆಟ್ಲು ಹಾಕ್ತಾನೆ ಕುಬೇರರಾಗೋಗೋದಿಲ್ಲ, 1 ಮೆಟ್ಲು ಇರ್ತಾನೆ ನಾವೇನು ಲಾಸ್ ಆಗೋಗೋದಿಲ್ಲ, ಅದು ವಿಚಾರನೇ ಅಲ್ಲ. ನೀವು ಸಾಧ್ಯವಾದರೆ ಮಾಡಬೇಕಾದ್ರೆ, ಇಲ್ಲ ಮಾಡ್ಕೊಂಡಿದ್ರೆ 2 ಮೆಟ್ಲು ಮಾಡ್ಕೊಳ್ಳಿ, ಇಲ್ಲ 4 ಮೆಟ್ಲು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಈ ರೀತಿ ಮಾಡ್ಕೊಬೇಕು. ಅದಲ್ಲದೆ ಮೆಟ್ಟಿಲು ಮೇಲೆ, ಮನೆ ಮೇಲೆ ಹೋಗ್ಬೇಕಾದ್ರೆ, ಟೆರೆಸ್ ಮೇಲೆ ಹೋಗ್ಬೇಕಾದ್ರೆ ಎಷ್ಟು ಮೆಟ್ಲು ಇರಬೇಕು? ಯಾಕಂದರೆ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿ ಮೆಟ್ಲು ಹಾಕಬೇಕು, ಎಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೇನೆ. ಈ ದಿನ ಮೆಟ್ಲುಗಳ ಸಂಖ್ಯೆ ಎಷ್ಟಿರಬೇಕು, ಮನೆ ಮೇಲೆ ಹೋಗ್ಬೇಕಾದ್ರೆ ಬೆಸ್ಟ್ ಸಂಖ್ಯೆ ಇರಬೇಕಾ, ಸರಿ ಸಂಖ್ಯೆ ಇರಬೇಕಾ? ಸುಮಾರು ಜನರಿಗೆ ಗೊಂದಲ. ಮನೆಯಲ್ಲಿ ಯಾವುದೇ ರೀತಿಯ ದೋಷ, ವಾಸ್ತು ದೋಷ ಇದ್ದರೆ ಅದು ವಿಚಾರನೇ ಅಲ್ಲ ಕೆಲವರಿಗೆ. ಮೆಟ್ಟಿಲುಗಳು ಕಡಿಮೆ ಇದ್ದರೆ, ಜಾಸ್ತಿ ಇದ್ದರೆ ಏನೋ ಸಮಸ್ಯೆ ಬಂದ್ಬಿಡುತ್ತೆ, ಏನೋ ಆಗೋಗುತ್ತೆ. ಆ ರೀತಿ ಏನೂ ಆಗೋದಿಲ್ಲ, ಭಯ ಪಡುವ ಅವಶ್ಯಕತೆ ಇಲ್ಲ. ಮೆಟ್ಟಿಲುಗಳ ಸಂಖ್ಯೆ ಕಡಿಮೆನೋ ಜಾಸ್ತಿನೋ ಆಗ್ತಾನೆ ನಮಗೇನು ಸಮಸ್ಯೆ ಆಗೋದಿಲ್ಲ, ಇಲ್ಲ ಕುಬೇರರು ಆಗೋಗೋದಿಲ್ಲ ಮೆಟ್ಟಿಲುಗಳಿಂದ. ಆ ರೀತಿ ಯಾವುದೂ ನಮ್ಮ ಕಣ್ಮುಂದೆ ನಿದರ್ಶನಗಳು ಕಂಡಿಲ್ಲ. ಆದ್ದರಿಂದ ವಿಚಾರ ಇಷ್ಟೇ. ಸೈಂಟಿಫಿಕ್ ರೀಸನ್ ಏನು ಅಂತಂದರೆ, ಮನುಷ್ಯನು 2 ಕಾಲು ಇರೋದ್ರಿಂದ ಯಾವತ್ತೂ ಮನುಷ್ಯನು ಬಲಗಾಲನ್ನು ಫಸ್ಟ್ ಬಳಸ್ತಾನೆ. ಆದ್ದರಿಂದ ಮೆಟ್ಲು ಹತ್ತಬೇಕಾದ್ರೆ ಬಲಗಾಲು ಹತ್ತಾನೆ. ಮತ್ತು ಹತ್ತಿ ಲಾಸ್ಟಲ್ಲಿ ಕೊನೆ ಮೆಟ್ಲು ಮನೆ ಮೋಡ್ ಮೇಲೆ, ಟೆರೆಸ್ ಮೇಲೆ ಕಾಲಿಡಬೇಕಾದ್ರೆ ಲ್ಯಾಂಡಿಂಗ್ಗೆ ಬಲಗಾಲಿಡೋದು ಉತ್ತಮ ಅಂತಾರೆ. ಆದ್ದರಿಂದ ನೀವು ಅದನ್ನು ನೋಡಿಕೊಂಡು ಸರಿ ಸಂಖ್ಯೆ, ಬೆಸ ಸಂಖ್ಯೆ ಅನ್ನೋದೇ ವಿಚಾರ ಅಲ್ಲ. ಯಾಕೆ ಅಂತಂದರೆ, ಸರಿ ಸಂಖ್ಯೆ ಹಾಕಿದ್ರೆ ನಿಮಗೆ ಇದು ಬರೋದಿಲ್ಲ, ಬೆಸ ಸಂಖ್ಯೆ ಹಾಕಿದ್ರೆ 1 ನಂಬರ್ ಎಕ್ಸ್ಟ್ರಾ ಬರೋದ್ರಿಂದ ಬಲಗಾಲು ಇಡ್ತೀರ. ಇಷ್ಟೇ ವಿಚಾರ. ನೀವು ಮನೆ ಮೇಲೆ ಲ್ಯಾಂಡಿಂಗ್ಗೆ ಬಲಗಾಲಿಟ್ಟರೆ ಅದು ಎಷ್ಟೇ ಮೆಟ್ಲಿರಲಿ, ಯಾವುದೇ ಥರ ಇರಲಿ ಇಡ್ಬೋದು. ಹಾಗಂತೇಳಿ ಕಡಿಮೆ ಇರ್ತಾನೆ ಇನ್ನೇನೂ ಆಗೋಗೋದಿಲ್ಲ, ಇಲ್ಲ ಕರೆಕ್ಟಾಗಿ ಆಗ್ತಾನೆ ಅದರಿಂದನೇ ನಾವು ಕುಬೇರರಾಗೋದು ಅವೆಲ್ಲ ಇಲ್ಲ. ಆದ್ದರಿಂದ ನೋಡಿಕೊಂಡು ವಾಸ್ತು ರೀತಿಯಲ್ಲಿ ಒಂದು ಒಳ್ಳೆಯ ಬಲಗಾಲು ಒಳಗಡೆ ಇಡೋ ರೀತಿ, ಜೋಡಿ ಮೆಟ್ಲು ಬರೋ ರೀತಿ ನೀವು ಹಾಕಿದ್ದೆ ಆದರೆ ಲಾಸ್ಟ್ ನೀವು ಲ್ಯಾಂಡಿಂಗ್ಗೆ ಬಲಗಾಲು ಇಡ್ತೀರ. ಹಾಗಾಗಿ ಈ ರೀತಿ ಮಾಡ್ಕೊಬೇಕು ಅಂತ ಹೇಳ್ತಾ ಈ ದಿನದ ಮೆಟ್ಲುಗಳ ಬೆಸ್ಟ್ ಸಂಖ್ಯೆ, ಸರಿ ಸಂಖ್ಯೆ ವಿಚಾರ ನಿಮಗೆ ತಿಳಿಸಿದ್ದೇನೆ. ಈ ವಿಚಾರನ ನೀವು ತಿಳ್ಕೊಂಡು ಪಾಲಿಸ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ಆದ್ದರಿಂದ ನೀವು ಇದೇ ರೀತಿ ಪಾಲಿಸಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಬಂಧು ಬಳಗಕ್ಕೆ ಹೇಳಿ ಮತ್ತು ತಿಳಿಸಿ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.